ಹಾಯ್ ಎಲ್ಲರಿಗೂ, ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಚಾನಲನ್ನು ಶೇರ್ ಮಾಡಿ. ಸಂಕ್ರಾಂತಿಗೆ ಖಾರ ಪೊಂಗಲ್ನ ತುಂಬ ಸುಲಭವಾಗಿ ಈ ರೀತಿಯಾಗಿ ಮಾಡ್ಕೋಬೋದು. ತುಂಬ ಈಸಿ, ಇದನ್ನು ಅತಿ ಬೇಗನೆ ಮಾಡ್ಕೋಬೋದು ನಾವು ಈ ರೆಸಿಪಿನ. ಫಸ್ಟಿಗೆ ನಾವು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನಾವು ವಾಶ್ ಮಾಡಿ ರಿನ್ಸ್ ಮಾಡಿರೋಂತಹ ರೈಸನ್ನು ಹಾಕಬೇಕು. ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಹೆಸರು ಬೇಳೆನೂ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಈ ರೈಸ್ ಚೆನ್ನಾಗಿ ಫ್ರೈ ಆಗಬೇಕು. ತುಪ್ಪದಲ್ಲಿ ಇದು ಫ್ರೈ ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ತೊಳಿಬೇಕಾದ್ರೆ ನೀರನ್ನು ಚೆನ್ನಾಗಿ ತೆಗೆದಿರಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಹೆಸರು ಬೇಳೆನ ಆ್ಯಡ್ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಇದು ಎರಡು ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕಿದ್ದರದು. ಅದು ಫ್ರೈ ಆದಾಗ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ ನಮಗೆ ಇದು ಫ್ರೈ ಆಗಿದೆ ಅಂತ. ಇದನ್ನೊಂದು 5 ನಿಮಿಷ ಇದನ್ನು ಈ ಥರನೇ ಬಾಡಿಸ್ಬೇಕು. ಫ್ರೈ ಮಾಡ್ತಾ ಇರಿ ಈ ಥರ. ಇವಾಗ ಇದಕ್ಕೆ ನಾವು ನೀರು ಆ್ಯಡ್ ಮಾಡಬೇಕು. ನೀರು ಮಾಡಿದ್ಮೇಲೆ ಸ್ವಲ್ಪ ಅದು ಕುದಿ ಬರಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಕುದಿ ಬಂದಾಗ ಇದನ್ನು ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು 5 ವಿಜಿಲ್ ಬೇಕು ಇದಕ್ಕೆ. ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡಿದ್ಮೇಲೆ ಕುದಿ ಬಂದಾಗ ಇದಕ್ಕೆ ನಾವು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಬಿಟ್ಟು 5 ವಿಜಿಲ್ ಹಾಕಬೇಕು. ಕರೆಕ್ಟಾಗಿ ಬಂದಿದೆ. ಇವಾಗ ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೋಬೋದು. ಬಿಸಿನೀರಿದ್ರೆ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದನ್ನು. ಇವಾಗ ನಾವು ಒಂದು ಪ್ಯಾನ್ ತಗೊಂಡು ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇಲ್ಲಿ ನಾವು ಗೋಡಂಬಿ ಹಾಕಿ ಫ್ರೈ ಮಾಡಬೇಕು. ಗೋಡಂಬಿನ ಚೆನ್ನಾಗಿ ಕೆಂಪಾಗೋಷ್ಟು, ಕಂದು ಬಣ್ಣಕ್ಕೆ ಬರೋವಷ್ಟು ಫ್ರೈ ಮಾಡಿ ಇದಕ್ಕೆ ನಾವು ಪೆಪ್ಪರನ್ನು ಹಾಕ್ತಾಯಿದ್ದೀವಿ. ಅದನ್ನು ಕ್ರಷ್ ಮಾಡಿ ಪುಡಿ ಮಾಡಿಬಿಟ್ಟು ಹಾಕಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಶುಂಠಿ, ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಶುಂಠಿ, ಇದು ಹಿಂಗು ಅಂತ ಹೇಳ್ತೀವಲ್ಲ, ಇದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಇಲ್ಲಿ ನಾವು ಡ್ರೈ ಕೊಕೊನಟ್ ಯೂಸ್ ಮಾಡ್ಕೋಬೋದು. ಕಟ್ ಮಾಡಿರೋಂಥ ಕೊಬ್ಬರಿ, ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ. ಹಾಗೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಇಷ್ಟೆಲ್ಲ ಫ್ರೈ ಮಾಡಿದ್ಮೇಲೆ ಇದನ್ನು ಒಗ್ಗರಣೆ ಹಾಕ್ತೇವೆ ನಾವು. ಇವಾಗ ನಾವು ಇದನ್ನು ಬೆಂದಿರುವಂತಹ ಬೇಳೆ ಹಾಗೂ ರೈಸಿಗೆ ಹಾಕಿ ಒಗ್ಗರಣೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದನ್ನು ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ದಪ್ಪ ಅಂತ ಕಾಣಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸ್ವಲ್ಪ ಮ್ಯಾಶ್ ಆದರೆ ಸಾಕು. ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಹದಕ್ಕೆ. ಸ್ವಲ್ಪ ಒಂದು 2 ನಿಮಿಷದಷ್ಟು ಇದನ್ನು ಕುದಿಸ್ಬೇಕು. ಖಾರ ಪೊಂಗಲ್ ಅಷ್ಟೇ ಮಾಡೋದು ತುಂಬಾ ಈಸಿ. ಸ್ವೀಟ್ ಪೊಂಗಲ್ ಅಷ್ಟೇ ಮಾಡೋದು ತುಂಬ ಈಸಿ. ಎರಡನ್ನೂ ತುಂಬ ಈಸಿಯಾಗಿರುವಂಥ ರೆಸಿಪಿ. ಬೇಗನೆ ಮಾಡ್ಕೋಬೋದು ನಾವು. ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು ಲಾಸ್ಟಲ್ಲಿ ನೋಡ್ಕೊಂಡ್ಬಿಟ್ಟು ಹಾಕಿ. ತುಂಬ ಚೆನ್ನಾಗಿರೋಂಥ ಖಾರ ಪೊಂಗಲ್ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಮಾಡಿ ಹಾಗೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.